ಅಲ್ಲಣ್ಣ ಆ ಮೊದಲ ಬಸ್ಸ ನಮ್ಮ ಜೊತೆ ತಿರುಗಾಡ್ತಿದ್ದ, ಈಗ ಆಕಿ ಮಂಜುಳ ತಿರುಗಾಡಕತ್ತಾನ. ಮತ್ತೆ ನೀ ಏನಾರ ಬೈದಿಗಿದ್ಯೇನೋ ನೀಗೆ? ಲೇ ಆಕಿಗಿನ ನಿಮ್ದ ಜೋರಾತಲ್ಲಿ ಏನ್ಲೇ ನಿಮ್ದು? ಹಂಗಲ್ಲಣ್ಣ, ಮತ್ತು ಆಕಿ ಎಷ್ಟು ಧೈರ್ಯ ಇರಬೇಕು. ಹೆಣ್ಮಗಳಾಗಿ ನಿನ್ನ ಎದುರು ನಿಂತಾಳಂದ್ರೆ ಮತ್ತೆ ನಮಗೆ ಸಿಟ್ಟು ಬರೋಂಗಿಲ್ಲನ? ಕೈಯಾಗಿ ಇಷ್ಟೊತ್ತ ಪೇಪರ್ ಹಿಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಊರೆಲ್ಲ ತಿರುಗಾಡಕತ್ತಾಳಕಿ. ಅಲ್ಲಣ್ಣ, ಈಗೇನನ್ನ ನಾವು ಸುಮ್ಕೆ ಬಿಟ್ಟಿವಿ ಅಂದ್ರ ನಮ್ಮನ್ನಂತ ಅಳಕ್ ದಬ್ಬದ ಗ್ಯಾರಂಟಿ. ನಿನ್ನ ಅಪೋಸಿಟ್ ಆ ಮಂಜುಳ ನಿಂತಾಳಂದ್ರ ನಮ್ಮಂತ ಅಭಿಮಾನಿಗಳ ಗತಿ ಏನು? ಈಗ ನೀ ಏನನ್ ಸೋತ್ಯಪ್ಪ ಅಂದ್ರ ನಾನಂತ ನೇಣಕ್ಕೆನ್ ಸಾಯೋದ್ ಗ್ಯಾರಂಟಿ. ಇಡೀ ಊರು ಹುಡ್ಕೊಂಬಂದ್ರ ನನ್ನಂತ ಕಟ್ಟ ಅಭಿಮಾನಿ ಯಾರ ಸಿಗಲ್ಲ. ನೇಣಕ್ಕೆನ್ ಸಾಯೋದಂತ ಗ್ಯಾರಂಟಿನ. ಬಾಣ, ಆಕಿಗೆ ಒಂದು ಗತಿ ಕಾಣಿಸ್ಬೇಕು ಬಾಣ. ಈಗ ಎಲ್ಲಿದಾಳಕಿ? ಬಾ ಹೋಗಮ್, ತೋರಿಸ್ತೀವಿ. ನಡಿ ಹೋಗೋಣ ನಡಿ. ಮಂಜುಳಕ್ಕ, ಈಗ ಒಂದ್ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ನಲ್ಲ, ಅಲ್ಲಿ ಗುಡಿ ಕಟ್ಟಿ ಮ್ಯಾಗ ನಮ್ಮ ಗೌರಮ್ಮಜ್ಜಿ ಮತ್ತು ರತ್ನಮ್ಮಜ್ಜಿ ಸಿಕ್ಕಿದ್ರು. ಅವ್ರಿಗೆ ನಾ ಎಲ್ಲ ತಿಳಿಸಿ ಹೇಳೇನಿ, ಈ ಸರ ಎಲೆಕ್ಷನ್ಯಾಗ ಅವ್ರ ಓಟ್ ಎಲ್ಲ ನಿನಗ ಹಾಕ್ತಾರಂತ. ಇನ್ನೊಂದ್ಸರ ಎಲ್ಲಾರ ನಿನಗೂ ಕಂಡ್ರಂದ್ರ ನೀನು ಒಂದ್ಸರ ಅವ್ರಿಗೆ ಕರೆಕ್ಟಾಗಿ ತಿಳಿಸಿ ಹೇಳು, ಅಂದ್ರೆ ಅವ್ರ ಓಟ್ ನಮ್ಗ ಬೀಳ್ತಾವು. ಖಂಡಿತ ಬಸವ, ಬಾ ಹೇಳ್ತೀನಿ. ಎಲ್ಲಿದಾರ ಅವರು? ಇಲ್ಲಿ ಗುಡಿ ಕಟ್ಟಿ ಮ್ಯಾಗ ಕುಂತಿದ್ರು. ಈಗ ಹೋಗೋಬೇಕಾರೆ ಏನಾರ ಕಂಡ್ರಂದ್ರ ಮತ್ತೊಂದ್ಸಲಿ ಮಾತಾಡೋಣ ಅಂತ ಬಾ ಅವ್ರ ಕೊಟ್ಟಾಗ. ಬಾ ಮಾತಾಡೋಣ ಬಾ. ಅವ್ರಿಬ್ರು ಓಟ್ ಬಿದ್ದು ಅಂದ್ರೆ ಸಾಕು, ಮತ್ತು ಊರಾಗಿನ ಓಟ್ ಎಲ್ಲ ನಮ್ಮ ಕಡೆನ ಬರ್ತಾವು. ಅಲ್ಬೇ ರತ್ನಮ್ಮ, ಆತ ಬರ್ತಾರ ನಮ್ಗೆ ಹಾಕಂತಾನ, ಈತ ಬರ್ತಾರ ನಮ್ಗೆ ಓಟ್ ಹಾಕಂತಾನ. ನೋಡ್ಬಾರ್ದು ಕೀಕೆ ಬೇಕು ನಿಂತ ಅಲ್ಲ, ಈಗ ನಿಂತ ಹಾಕಿ ನನಗೆ ಹಾಕಂತಾಳ. ಯವ್ ಆಯ್ತು ವಜ್ರಪ್ಪ ನೋಡಗರ ತನ್ನ ಮನೆ ಮುಂದೆ ಎಷ್ಟು ಚಂದ ಅಲ್ಲಿ ದೇಲ್ತಾರ ರೋಡ್ ಎಷ್ಟು ಚಂದ ಮಾಡ್ತಾರ ಟಿಸಿ ರೋಡ್. ನಮ್ಮ ಮನೆ ಮುಂದೆ ಅಲ್ಲೇ ಬಿದ್ದು ಸಾಯಲಕ್ಕ ಅಲ್ಲೇ ಬಿದ್ದು ಸಾಯಲಕ್ಕ ಏನೇನೋ ಮಾಡ್ಸಗ್ಲಾತ. ಮಾಡ್ಸೇ ಇಲ್ಲ ಟಿಸಿ ರೋಡ್. ರತ್ನಾಕರ್ ಏನೇನೋ ಮಾಡ್ಸಿಲ್ಲತ್ತ. ರತ್ನಮ್ಮಜ್ಜಿ, ಗೌರಮ್ಮಜ್ಜಿ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮಂಜುಳಕ್ಕ ನಿಮ್ಮ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡಾಳ. ಒಂದು ಸಲ ಆಕಿ ಎಲೆಕ್ಷನ್ನಾಗಿಂದ ಗೆದ್ದು ಬಂದ್ಲಂದ್ರ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾಳ. ಅದಕ್ಕೆ ನಾ ಭರೋಸಾ ಕೊಡ್ತೀನಿ. ವಜ್ರಪ್ಪ ನೋಡ್ಯಾಗ ನೋಡು ರೋಡ್ ಟಿಸಿ ರೋಡ್ ಎಷ್ಟು ಚಂದ ಮಾಡ್ಸ್ಯಾನ. ನಮ್ಮೋಡ್ಯಾಗ ನೋಡ ನೀನು ಎಲ್ಲ ತಿಪ್ಪಿ ತಿರ್ಕಾಗೈತೆ, ಗಾಟ್ರ ಹಂಗಾಗ್ಯಾವು. ಈಗಾಗಲೇ ನನಗೆ ಗಮನಕ್ಕೆ ಬಂದಿರುವಂಥ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡೀನಿ. ಈಗ ನಿಮಗೆ ಗೊತ್ತಿರುವಂಥ ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ರಿ, ಅದನ್ನು ಪಟ್ಟಿ ಮಾಡ್ಕೊತೀನಿ. ಸಾಲಿ ಹುಡ್ದೈತಲ್ಲ ಪರಿಸ್ಥಿತಿ ಹೇಳ್ಬಾರ್ದು. ಅಷ್ಟು ಪರಿಸ್ಥಿತಿ ಐತಿ, ಗಾಡಿ ಮೇಲೆ ಬೀಳತ್ತ ನಂಗೈತೆ ಅದು. ಯವ್ವ ನೀ ಚಲೋ ಅದನ್ನ ಮಾಡಿಸ್ಕೊಡ್ಬೇಕು ನೋಡ ಯವ್ವ. ಆದ್ರೆ ನೀವು ನನಗೆ ಬಸ್ಸನ ಮುಂದೆ ಹೇಳಿರಲ್ಲ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ. ಅದನ್ನ ಕೇಳಿ ನನಗೆ ಭಾಳ ಖುಷಿ ಆಯ್ತು ಗೌರಮ್ಮ, ರತ್ನಮ್ಮಜ್ಜಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ. ನೀವು ನನಗೆ ಓಟ್ ಹಾಕ್ರಿ, ನಾನು ನಿಮ್ಗೆ ಏನು ಕೆಲಸ ಬೇಕು ನಾನು ಅದನ್ನ ಮಾಡ್ಕೊಡ್ತೀನಿ. ಹಾಕ್ತೀವವ್ವ ಯವ್ವ, ಹಾಕ್ತೀವಿ, ನಿಮ್ಗೆ ಹಾಕ್ತೀವಿ. ಹಾಕ್ತೀನಿ ಅಂತ ಕಳಿಸ್ಬಿಡಾಕಿನ್ನ. ಆಕಿ ಇಲ್ಲಿಕ್ರ ತಿಳಿ ತಿಂತಾಳ ಆಕಿ. ಗೌರಮ್ಮಜ್ಜಿ, ನಿಮ್ಮ ಸಪೋರ್ಟ್ ಇದ್ರೆ ಸಾಕು. ನೀವೇನೇನು ಅನ್ಕೊಂಡಿರಿ ಅದನ್ನ ನಮ್ಮ ಮಂಜುಳ ಅಕ್ಕ ಗೆದ್ದು ಬಂದು ಮಾಡ್ತಾಳ. ನೀವು ನಮ್ಗೆ ಓಟ್ ಹಾಕ್ರಿ ಅಷ್ಟೇ ಸಾಕು. ಏನಿಲ್ಲ, ರೋಡ್ ಮಾಡ್ಬೇಕು, ಒಂದು ಸ್ವಲ್ಪ ಸಾಲಿ ಹುಡ್ರದ್ದು ಭಾಳ ಸಮಸ್ಯೆ ಐತೆ. ಅವೆಲ್ಲನೂ ಪಟ್ಟಿ ಮಾಡ್ಕೊಂಡಿನಿ ಗೌರಮ್ಮ. ಇನ್ನೂ ಬೇರೆ ಏನಾರು ಇದ್ರೆ ಹೇಳ್ರಿ. ಮಾಡಿರಿ? ಏಯ್ ನಿಲ್ಸ್ರಿ ಸಾಕು ಪುರಾಣನ. ನಿಮ್ಮ ಪುರಾಣ ಕೇಳ್ಕೊಂತ ಕುಂದ್ರಕ್ಕೆ ಇಲ್ಲಿ ಏನು ಊರಿನ ಕೆಲಸ ಬಗ್ಸಿ ಇಲ್ಲ ಅಂತ ಮಾಡ್ರಿ ಏನು? ಏನು ಬೇ ಊಟ ಹಾಕ್ತೀರ ನಿಕ್ಕಿಗೆ ಬಂದ್ಬಿಟ್ಲಿ ಇಲ್ಲಿ ಇಲ್ಲದ ಪುರಾಣ ಹೇಳಕ್ಕೆಂತ ಬೈ ಮುದಕ್ಕೆ ಹಾಕ್ತೇನೆ ನೀನು ಓಟ. ನಮ್ಗೇನು ಗೊತ್ತಪ್ಪ, ನೀವು ಹೇಳಿದ್ರೆ ಹಾಕ್ತೀವಿ, ಅವ್ರು ಹೇಳಿದ್ರೆ ಹಾಕ್ತೀವಿ. ನಮ್ಮ ಕೆಲಸ ಮಾಡಿಕೊಟ್ರೆ ಸಾಕು. ಲೇ ಬಶಾ, ನಿನ್ನ ಯೋಗ್ಯತೆ ಏನನ್ನೋದು ಮರ್ತು ಬಿಟ್ಟಿಯಾ ನೀನು? ನಿನ್ನಿತನ ನಮ್ಮ ತೋಟದಾಗ ಕೆಲಸ ಮಾಡಿದೆವು ನೀನು. ಇವತ್ತು ಈ ಹೆಂಗ್ಸ್ ಪರವಾಗಿ ನಿಂತೀಯ ನೀನು? ಆಕೆ ಪರವಾಗಿ ಭಾಷಣ ಮಾಡುವಷ್ಟು ದೊಡ್ಡವಾಗಿಯಾ ನೀನು? ನಿನ್ನ ಮೈ ಚರ್ಮ ಸುಲಿಸ್ಬಿಟ್ಟೆ ನಮ್ಮ ಮಗನ. ವಜ್ರಪ್ಪರ, ನಾನು ನಿಮ್ಮ ಹೊಲ್ದಾಗ ಕೆಲಸ ಮಾಡಿದ್ದು ಖರೆ ಐತಿ. ನೀವು ಕೊಟ್ಟಿರೋದು ನನ್ನ ಶ್ರಮಕ್ಕೆ ಕೊಟ್ಟಿರೋ ಕೂಲಿ ಹೊರತು ಗುಲಾಮ್ಗಿರಿ ಅಲ್ಲ. ಕೂಲಿ ಮಾಡೋರು ಯಾವಾಗಲೂ ಕೂಲಿ ಮಾಡ್ಕೊತಾನೆ ಇರಬೇಕು ಅಂತಿಲ್ಲ. ಊರನ್ನು ಬದಲಾಯಿಸಕ್ಕೆ ನಿಮ್ಗೆ ಎಷ್ಟು ಹಕ್ಕೈತೋ ನಮಗೂ ಅಷ್ಟೇ ಹಕ್ಕೈತಿ. ಮಾತು ಜಾಸ್ತಿ ಆಯ್ತಲೇ ಬಶಾ ನಿಂದ. ಏ ಮಂಜುಳಾ, ರಾಜಕೀಯ ಅನ್ನೋದಾರ ಗೊತ್ತೈತೆ ನಿನಗೆ? ಏನು ಗೊತ್ತೈತೆ ಅಂತ ಇಲ್ಲಿ ಬಂದು ನಿಂತಿ? ಮನ್ಯಾಗ ಅಡಿಗೆ ಮಾಡ್ಕೊಂಡು ಇರ್ಬೇಕಾದವಳು ನೀನು. ಇವತ್ತು ಊರಿನ ಕಟ್ಟಿಗೆ ಬಂದಿಯಾ? ಪಂಚಾಯತಿ ಅಂದ್ರೆ ಏನಂತ ತಿಳಿದಿ ನೀನು? ಸರ್ಕಾರ ಸ್ಕೀಮ್ಗಳಂತಂದ್ರೆ ಗೊತ್ತದ ನಿಮ್ಗೆ? ಮೊದ್ಲು ಆಡಳಿತ ಅಂದ್ರೆ ಏನಂತ ಕಲಿ, ಆಮೇಲೆ ನಿಲ್ಲತ್ತಂತ ಎಲೆಕ್ಷನ್ಗೆ. ಬರೀ ಚೊಲೋ ಚೊಲೋ ಸೀರೆ ಉಟ್ಕೊಂಡು ಪಿನ್ ಮಾಡಿಕ್ಯಂದು ಇಲ್ಲಿ ಬಂದ್ಬಿಟ್ಲಿ. ಇಲ್ಲಿ ಕೆಲಸ ಮಾಡತ್ ನಾನು ಪಟ್ಟಿ ಮಾಡೀನಿ, ಲಿಸ್ಟ್ ಮಾಡೀನಿ, ನೋಡ್ರಿ ಇಲ್ಲಿ ಅಂತ ಬಂದ್ಬಿಟ್ಲಿ. ಇಲ್ಲಿ ಬಿದ್ದುಬಿಡ್ತಾವ ನಿನಗೆ ಓಟ್. ಈಗ ಬೇ ಗರಮ ಹೇಳಕತ್ತಿ ನೋಡು, ನಾನು ಓಟ್ ಏನಾರ ಮಿಸ್ ಆತ ಏನಾಗುತ್ತಾ ಗೊತ್ತಿಲ್ಲ ನೋಡು. ಆಮೇಲೆ ಆಡಳಿತ ಅಂದ್ರೆ ಬರೀ ಪೇಪರ್ ಮೇಲೆ ಸಹಿ ಹಾಕೋದಲ್ಲ, ಊರಿನ ಜನರ ಸಮಸ್ಯೆ ನೀಗ್ಸೋದು, ಅವ್ರಿಗೆ ನ್ಯಾಯ ಕೊಡಿಸೋದು. ನಾನು ಇಷ್ಟು ದಿನ ಊರವ್ರ ಸಮಸ್ಯೆ ನೋಡೀನಿ, ಅದು ನಿಮ್ಮಂತರಿಗೆ ಕಾಣಲ್ಲ. ನಾಲ್ಗಿ ಬಿಗಿ ಹಿಡಿದು ಮಾತಾಡು. ನನ್ನ ವಿರುದ್ಧ ನೀನು ಗೆಲ್ಲಕ್ಕೋಸ್ಕರ ನಮ್ಮ ಹುಡುಗನ ಬೆಂಬಲ ತಗೊಂಡ್ಯಾ ನೀನು?
ಇವನಿಗೆ ನಾನು ಅನ್ನ ಹಾಕಿ ಬೆಳೆಸೀನಿ. ಇವನ್ನ ನಾನು ಬೀದಿಗೆ ತರ್ತೀನಿ ಅಂದಮೇಲೆ ನಿನ್ನ ಬೀದಿಗೆ ತರದ ಬಿಡ್ತೇನಾ ನಾನು? ನೋಡು ವಜ್ರಪ್ಪಣ್ಣ, ನೀ ಅನ್ನ ಹಾಕಿರೋದು ಪುಗ್ಸಟ್ಟೆ ಅಲ್ಲ. ನೀ ರೊಕ್ಕ ಕೊಟ್ಟು ಜನರನ್ನು ಕೊಂಡ್ಕೋಬೋದು, ಓಟನ್ನು ಕೊಂಡ್ಕೋಬೋದು. ಆದ್ರೆ ಜನರ ಮನಸ್ಸಲ್ಲಿ ಮೂಡೋ ಬದಲಾವಣೆನ ಕೊಂಡ್ಕೊಳಕ್ಕಾಗಲ್ಲ. ಮಂಜುಳಕ್ಕಗೆ ಏನು ಬರ್ತೈತಿ ಅಂತ ಕೇಳ್ತಿರಲ್ಲ, ಅವಳಿಗೆ ಜನರ ಕಷ್ಟ ಕೇಳಕ್ಕೆ ಬರ್ತೈತಿ, ಜನರ ಕಣ್ಣೀರು ಒರ್ಸಕ್ಕೆ ಬರ್ತೈತಿ. ಆದ್ರೆ ನಿಮಗತೆ ಸುಳ್ಳು ಹೇಳಿ ಮೋಸ ಮಾಡಿ ರೊಕ್ಕ ಕೊಟ್ಟು ಓಟ್ ಹಾಕ್ಸ್ಕೊಳಕ್ಕೆ ಬರಂಗಿಲ್ಲ. ನೋಡಣ ಬಸವ, ಈ ಎಲೆಕ್ಷನ್ನಾಗ ನಿಮ್ಮ ಮಂಜುಳಕ್ಕೇನಾದ್ರೂ ಗೆದ್ರ ನಾನು ಊರು ಬಿಟ್ಟು ಹೋಗ್ತೀನಿ. ಒಂದು ವೇಳೆ ನೀವೇನಾದ್ರೂ ಸೋತ್ರಿ, ನೀವು ನನ್ನ ಕಾಲು ಕೆಳಗೆ ಬಿದ್ದಿರ್ಬೇಕಿಬ್ರು. ಲೈ ಮಕ್ಕ ನೋಡ್ಕೊಂತಿರ್ತೀರಿ, ಬರ್ಲೆ ಹೋಗೋಣ. ಅಣ್ಣ ಹೆಂಗೆ ಮಾತಾಡ್ತಾನ ನೀನು? ನಮ್ಗೆ ಕೈಯ ಕಾಲು ಗಡ 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 ಅಂತ ಒಣಗಾಕತ್ಬಿಡ್ತು. ಇನ್ನು ಮಂಜುಳಗೆ ಹೆಂಗಾಗಿರ್ಬಾರ್ದು. ಹೌದು ಹಂಗೆಲೆ ಅಣ್ಣ, ಒಂದು 500 ರೂಪಾಯಿ ಕೊಡೋಣ, ಒಂದು ಕ್ವಾರ್ಟರ್ ಮಾಡ್ಕೊಂಡು ಕಷ್ಟ ಬಿರಿಯಾನಿ ಗಿರಿಯಾನಿ ತಿನ್ಕೊಂಬರ್ತೀವಿ. ಲೇ ಓರ್ಲಿ, ಅದೆಲ್ಲ ಇರಲಿ, ಮೊದ್ಲಕ್ಕಿನ್ನ ಅಬ್ಸರ್ವ್ ಮಾಡ್ಕೊಂತ ಇರ್ಲಿ ಅಪ್ಪ. ಅದನ್ನ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಾವಿರೋದು ಅದಕ್ಕೆ. ಬಸವ, ನನ್ನ ಸಲಗಿ ನೀನು ವಜ್ರಪ್ಪನಂತವ್ರನ್ನ ಎದುರಾಕೊಂಡಂಗೆ ಆಯ್ತು. ಮುಂದೆ ನಿನಗೆ ತೊಂದರೆ ಆಗ್ಬೋದು ಅನಿಸುತ್ತೆ. ನೋಡು ಮಂಜುಳಕ್ಕ, ದೊಡ್ಡ ದೊಡ್ಡ ಮರ ಕಡಿಬೇಕು ಅಂದ್ರೆ ಮೊದಲನೇ ಕೊಡಲಿಗೆ ಪೆಟ್ಟು ಬೀಳ್ತೈತಿ. ಇವನ ಮಾತಿನ ಬಗ್ಗೆ ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀ ಧೈರ್ಯದಿಂದ ಇರು, ನಿನ್ನ ಜೊತೆಗೆ ನಾ ಇರ್ತೀನಿ. ನಾನು ನಿನ್ನ ಜೊತೆಗೆ ಬೆಂಬಲಕ್ಕೆ ನಿಂತ್ಕೊಂಡು ಇಡೀ ಊರು ಮಂದಿ ನಿನ್ನ ಜೊತೆಗೆ ನಿಲ್ಲಂಗೆ ಮಾಡ್ತೀನಿ. ಆದ್ರೆ ನೀ ನಿನ್ನ ಗುರಿ ಮಾತ್ರ ಮರೆಯಕ್ಕೆ ಹೋಗ್ಬೇಡ. ರತ್ನಮ್ಮಜ್ಜಿ, ಗೌರಮ್ಮಜ್ಜಿ, ನಾವಿನ್ನು ಮುಂದಿನ ಓಣಿಗೆ ಹೋಗ್ತೀವಿ. ನಮ್ಗೆ ಹೊತ್ತಾತು. ನಿಮ್ದು ಏನೇನು ಸಮಸ್ಯೆಗಳದಾವಲ್ಲ ಅವನ್ನೆಲ್ಲ ಪಟ್ಟಿ ಮಾಡಿ ನಮಗೆ ಕೊಡ್ರಿ, ಅದನ್ನು ನಾವು ಬಗೆಹರಿಸ್ತೀವಿ. ನಾವಿನ್ನು ಬರ್ತೀವಿ. ಆಯ್ತು ನೋಡ್ರಿ, ಅಲ್ಲ ತಮ್ಮದ ತಾವು ಬಡ್ದಾಡ್ಸಿ ಆಯ್ತಾರ, ಮತ್ತು ನಮ್ಮಂತವ್ರಿಗೆ ಏನೋ ಇವ್ರು ಕೊಡ್ತಾರ, ನಮ್ಮನ್ನ ಒಳ್ಳೆ ನೋಡ್ತಾರ. ನೋಡಿ ಹೇಗೈತೆ ಹಾಂ, ನಮ್ಮಂತವ್ರನ್ನ ಯಾವಾಗ ಕೇರ್ ಮಾಡಿ ನೋಡ್ತಾರೆ ಇವರು. ಓಟ್ ಹಾಕ್ರಿ, ಓಟ್ ಹಾಕ್ರಿ ನೋಡಗಲ್ಲ ನಾವು. ಮತ್ತು ಓಟ್ ಹಾಕಿ ನನಗೆ ಹಾಕ್ರಿ, ನಿನಗೆ ಹಾಕ್ರಿ, ನನಗಾಕ್ರಿ ನಿನಗೆ ಹಾಕ್ರಿ, ಕೈ ಮುಗಿತೀರಿ ಮನೆ ಮಠ ಗೆದ್ದತನ ಅಷ್ಟು ಅಂತಾರ. ರಾಮ ಅಣ್ಣ ಈಗ ಇಷ್ಟು ಕೊಟ್ಟಾನ ಅಣ್ಣ, ಎಷ್ಟು ತಗೋಣ ಇವು ರೊಕ್ಕ? ನೀವು 1 ಲಕ್ಷ ರೂಪಾಯಿ ಅದಾವ. 1 ಲಕ್ಷ ರೂಪಾಯಿ ಅಣ್ಣ. ಬಡ್ರಿಗೆ ಏನು ಹೆಲ್ಪ್ ಮಾಡ್ತಾನಪ್ಪ ನಮ್ಮ ವಜ್ರಪ್ಪಣ್ಣ. ಭಾಳ ಅನುಕೂಲ ಮಾಡ್ತಾನು. ಹೌದಣ್ಣ, ಎಲ್ಲರಿಗೆ ಅಷ್ಟು ಅನುಕೂಲ ಮಾಡ್ತಾನೆ. ಅಲ್ರಮ್ಮ, ಮೊದಲು ನನಗೆ ಏನಿತ್ತು ಹೇಳಿ. ಹೌದಣ್ಣ. ಆತ ಯಾವಾಗ 3 ಸಲ ಗೆದ್ದ, ಹಾಂ, ಆತ ಎಲ್ಲದೇ ನಾನು ಅನುಕೂಲ ಆಗೈತೆ ನೋಡಪ್ಪ ಆತನಿಂದ. ಭಾಳ ಅನುಕೂಲ ಆಗೈತೆ. ಅದಕ್ಕೆ ಇದು ಒಂದು ಸಲ ಗೆಲ್ಸನ. ಆ ಚಂದ್ರಮ್ಮನ ಕರಿ ಹೊರಗೆ. ಅಣ್ಣ ನಮಗೆಲ್ಲ ಗೊತ್ತಾಗಲ್ಲ, ಇನ್ನೇ ಕರಿಯೋಣ. ಈ ಕರಿಯೋ ಮರೆ. ಕರಿಯೋಣ. ಚಂದ್ರಮ್ಮ, ಚಂದ್ರಮ್ಮ ಓ, ಬಾರಮ್ಮ. ಯಾರು? ಅಯ್ಯ ರಾಮ್ಯ ಅಣ್ಣ, ನೀವು ಬಂದಿರಿ. ನೀವು ಬಂದಿರಂದ್ರೆ ಏನರ ಒಂದು ವಿಶೇಷ ಇದ್ದೇ ಇರ್ತದೆ ಬಿಡು. ಏ ಅಲ್ಲಮ್ಮ, ಈಗ ನೋಡಮ್ಮ, ಕೂಡ್ರಿ, ಕೂತ್ಕೊಂಡು ಮಾತಾಡ್ರಿ. ಬೇಡ ಬೇಡಮ್ಮ, ಇಲ್ಲೇ ಬಾರಮ್ಮ, ನೆರಳೈತೆ. ಅಯ್ಯ ಕೂಡ್ರಿ. ಇಲ್ಲಿ ಬಾರಮ್ಮ. ಚಂದ್ರಮ್ಮ, ಈಗ ವಜ್ರಪ್ಪರಿಗೆ ನಾವೆಲ್ಲ ಹೇಳಿವಿ. ನೋಡು, ಚಂದ್ರಮ್ಮಗ ಸ್ವಲ್ಪ ತೊಂದರೆ ಐತೆ ಅಂತ ಹೇಳಿವಿ. ಅದಕ್ಕೆ ನಿಮ್ಗೆ ಏನೋ ಒಂದು ಹೆಲ್ಪ್ ಮಾಡ್ಬೇಕಂತ ಮಾಡ್ಯಾನ. ಹೆಲ್ಪ? ಅದಕ್ಕೆ ಅವರು ಏನಂದ್ರು ನಮ್ಮ ವಜ್ರಪ್ಪರ, ಹಾಗಾದ್ರೆ ಹೋಟೆಲಿಂದ ವ್ಯವಸ್ಥೆ ಮಾಡಿ ಕೊಟ್ಬಿಟ್ರಿ, ಅದು ರೇಷನ್ ಗಿಷನ್ ತೊಗೊಂಬಂದು ಕಪಾಟಿ ಇಡ್ರಿ ಅಂತಂದು ಅನುಕೂಲ ಮಾಡ್ಯಾರಮ್ಮ. ಈಗ ವಜ್ರಪ್ಪಣ್ಣ ಒಂದಿಷ್ಟು ಈಗ ದುಡ್ಡು ಕಟ್ಟು ಕಳ್ಸ್ಯಾನ. ತೊಗೊವಿನ 1 ಲಕ್ಷ ರೂಪಾಯಿ ಅದಾವ. ಅಯ್ಯ ಮರಿಸ್ವಾಮಿ ಅಣ್ಣ, ಬೇಡ ಇಷ್ಟೊಂದು ರೊಕ್ಕ. ನಾ ಹೆಂಗೆ ತೀರಿಸ್ಲಿ? ಚಂದ್ರಮ್ಮ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ವಾಪಸ್ ತಿರ್ಸೋದಲ್ಲ ಬೇ, ಅದು ಎಲ್ಪ್ ಮಾಡಕತ್ತಾನ. ಎಲ್ಪು ಹಂಗಲ್ಲಣ್ಣ, ನಾನು ಇರೋದ ಒಬ್ಬೇಕಿ. ಹೆಲ್ಪ್ ಅಂದ್ರು ವಾಪಸ್ ರೊಕ್ಕ ತಿರುಗಿಸ್ಬೇಕೇ ಅಲ್ಲಣ್ಣ. ನೋಡಿ ಚಂದ್ರಮ್ಮ, ನಿನ್ನ ಕಷ್ಟ ಎಲ್ಲ ರಾಮ್ಯ ನಾವು ಹೇಳಿವಿ. ನಿಂದೆಲ್ಲ ಗೊತ್ತೈತೆ, ಕಷ್ಟ ಸುಖ ಎಲ್ಲ ಗೊತ್ತೈತೆ. ಎಲ್ಲ ಊರಾಗ ಮಂದಿ ಎಲ್ಲರಿಗೆ ಭಾಳ ಹೆಲ್ಪ್ ಮಾಡ್ಯಾನ. ಯಾಕರಮ್ಮ ನಮ್ಮ ವಜ್ರಪ್ಪಣ್ಣ ಎಲ್ಲರಿಗೆ ಬಡ್ರಿಗೆ ಭಾಳ ಹೆಲ್ಪ್ ಮಾಡ್ಯಾನ. ತಗೋ, ಗೊತ್ತಾಗಲ್ಲ, ತಗೊಂಡು ಅಂಗಡಿ ಮಾಡ್ಕೊಂಡು ಹೋಗು. ಅಲ್ಲಿ NH ಚಲೋ ಐತೆ, ತಗೊಳಮ್ಮ. ನೀನೆಲ್ಲ ಯಾಕೆ ಚಿಂತೆ ಮಾಡ್ತಿದ್ದಿ? ನಾವೆಲ್ಲ ಹೇಳಿವಿ ನಿನ್ನ ಬಗ್ಗೆ. ಅಂದ್ರೂ ಅಣ್ಣ, ಅದು ಒಳ್ಳೆ ಜಾಗ ಐತಿ ಬೇ, NH. ಅಲ್ಲೇ ಇಟ್ಕೊಂಡು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಕಷ್ಟ. ಅಲ್ಲಪ್ಪ ಅಣ್ಣ, ಇಷ್ಟೊಂದು ದುಡ್ಡು ನನಗೆ ಯಾಕೋ ತಿಳಿಯವಲ್ತು ಬಿಡು. ಅಂಗಡಿ ಎಲ್ಲ ಇಟ್ಕೊಟ್ಟಾನೆ. ಈಗ ನೀನೇನಿಲ್ಲ ರೀ, ಹೋಗಿ ರೇಷನ್ ತೊಗೊಂಬಂದು ಇಡೋದು ಅಷ್ಟ. ಈಗ ಅಲ್ಲೋ ರಮ್ಯ, ಇಷ್ಟೊಂದು ದುಡ್ಡು ನಾನು ಹೆಂಗೆ ತಿರ್ಸೋದು? ಹಂಗಲ್ಲ ಚಂದ್ರಮ್ಮ, ಅದು ನಮ್ಮ ವಜ್ರಪ್ಪಣ್ಣ ಬಡ್ರಿಗೆ ಸಹಾಯ ಮಾಡಕತ್ತಾನ, ಹೆಲ್ಪ್ ಮಾಡಕತ್ತಾನ. ಅಣ್ಣ ಕೊಟ್ಬಿಡಣ, ಇರಲಿ ಪಾಪ. ತಗೊಳಮ್ಮ, ಭಾಳ ಹೆಲ್ಪ್ ಮಾಡ್ತಾನೆ. ನಿಮ್ಮಂತವ್ರಿಗೆ ಭಾಳ ಮಂದಿ ಹೆಲ್ಪ್ ಮಾಡ್ತಾನ. ತಗ ಚಂದ್ರಮ್ಮ, ತಗೋ. ಇವು 98,000 ಅದಾವ. 2,000 ನಾ ತೊಗೊಂಡಿವಿ. ಸರಿ ಅಣ್ಣ, ನೀವು ಹೇಳ್ದಂಗೆ ಆಗಲಿ. ಮತ್ತು ವಜ್ರಪ್ಪ ಸಾವ್ಕಾರನ್ನ ನಾನು ಯಾವತ್ತೂ ಮರೆಯಲ್ಲಣ್ಣ. ಅವ್ರು ನಮ್ಮ ಪಾಲಿಗೆ ದೇವರಿದ್ದಂಗೆ. ಅದಕ್ಕೆ ಅವರು 15 ವರ್ಷದಿಂದ ಮೆಂಬರ್ ಇದ್ದಾರೆ. ಈಗ ನನ್ನ ಪಾಲಿಗೆ ಇನ್ನು ಮುಂದೆ ದೇವರಂತಾನೆ ನಂಬ್ತೀನಿ. ಒಳ್ಳೆ ಪ್ಲೇಸ್ ಐತೆ. ನೀನು ಫಸ್ಟ್ ಸ್ಟಾರ್ಟಿಂಗ್ ಚಾಟ ಮಾಡು, ಹಿಂದೆ ಕಡೆ ಐತಲ್ಲ ಬೇರೆ ಎಗ್ ರೈಸ್ ಕಬಾಬು ಅದೇ ಮಾಡ್ಕೊಂಡು ಹೋಗು. ಒಳ್ಳೆ ಬದುಕು ನಡೆದು ಹೋಗುತ್ತಮ್ಮ. ಯಾಕೆ ಚಿಂತೆ ಮಾಡ್ತೀನಿ ನೀನು?
ನೋಡಮ್ಮ ಈಗ ಎಲೆಕ್ಷನ್ ಟೈಮ್, ಜನ ಬರ್ತಾರ. ಬಂದಾಗ ನಮ್ಮ ವಜ್ರಪ್ಪನ ಪರವಾಗಿ ನೀನು ಪ್ರಚಾರ ಮಾಡ್ಬೇಕು. ವಜ್ರಪ್ಪ ಅವ್ರು ಭಾಳ ಒಳ್ಳೆಯವರು, ಭಾಳ ಹೆಲ್ಪ್ ಮಾಡ್ಯಾರ, ನನಗೆ ಸಹಾಯ ಮಾಡ್ಯಾರ, ಸಹಕಾರ ಮಾಡ್ತಾರ, 3 ಸಲ ಗೆದ್ದಾರ, 4ನೇ ಸಲ ಮತ್ತೆ ಗೆದ್ದಿತ್ತಾರ ಅವ್ರು ಅಂತೇಳಿ ನೀನು ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕಮ್ಮ. ಸಾಹೇಬ್ರು ಕೇಳಿದ್ರೆ ಅದು 1 ಲಕ್ಷ ಸುದ್ದಿ ಹೇಳಮ್ಮ. ವಜ್ರಪ್ಪಗೆ ಏನು ಹೇಳಕ್ಕೆ ಹೋಗ್ಬೇಡ, 2,000 ನಾವು ತೊಗೊಂಡಿವಿ. ಸರಿ ಆಯ್ತಣ್ಣ. ಸರಿ ಅಮ್ಮ, ಬರ್ತೀವಮ್ಮ.